ಪ್ರವಾಸ ಮಾಡಿದ್ರು ಹುಬ್ಳಿ ಬಾಗಲಕೋಟೆ ಕಲಬುರಗಿ ಹೋದ್ರು ನಮ್ ಬೈಸೋ ಮೀಡಿಯಾ ಕೈಲಿ ಬೈಸ್ಕೊಂತೀವಿ, ಇಲ್ಲಿದ್ರೆ ವಿಧಾನಸೌಧದಲ್ಲೇ ಕೂತ್ಕೊಂತೀವಿ ಅಂತಾನು ಬೈಸ್ಕೊಬೇಕು. ಏನ್ ವಿಷಯ? ಈಗ ಕಳೆದ ಅಧಿವೇಶನದಲ್ಲಿ ಸರ್ಕಾರ ರೈತರಿಗೆ ಭರವಸೆ ಕೊಟ್ಟಿತ್ತು, ಬರ ಏನಂತ ಪರಿಹಾರ ಬಿಡುಗಡೆ ಮಾಡ್ತೀವಿ ಅಂತ. ಆದ್ರೆ ಅಧಿವೇಶನ ಕಳೆಯಕ್ ಬಂದ್ರು ಕೂಡ ನೋಡಿ, ಈಗ 2 ವಾರ ಅಷ್ಟೇ ಆಗಿರೋದು. ಎಲ್ಲಾನು ಕೂಡ ಕಾಲಕ್ರಮೇಣ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ಆದರೆ ಈಗಾಗಲೇ ನಾವು ಹೇಳ್ದಂಗೆ ಕೇಂದ್ರ ಸರ್ಕಾರದ ನೆರವು ಕೂಡ ಅಗತ್ಯವಾಗಿದೆ. ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಬಂದಿಲ್ಲ. ಬಹಳ ಕಷ್ಟಪಟ್ಟು ಪ್ರಧಾನಮಂತ್ರಿಯವರು ನಮ್ಮ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ನಮ್ಮ ರಾಜ್ಯದ ಬರ ಪರಿಸ್ಥಿತಿಯನ್ನು ನಾವು ಅವರಿಗೆ ಅರಿವು ಮಾಡಿಸ್ಕೊಂಡಿದ್ವಿ. ಆದರೆ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ನಮಗೆ ಸ್ಪಷ್ಟವಾದಂಥ ಭರವಸೆ ನಮ್ಗೆ ಕೊಟ್ಟಿಲ್ಲ. ಈಗ ಕನ್ನಡ ಪರ ಹೋರಾಟಗಾರರು ನಾಮಫಲಕ ಹಾಕುವಂತ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಬಂಧನ ಆಗಿದೆ. ಅದು ನಿಮ್ಮದೇ ಆದಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್, ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕನ್ನಡ ಪರ ಹೋರಾಟಗಾರನ ಬಂಧನ ಮಾಡ್ತಾರೆ. ಆದ್ರೆ ಕೋಮು ಹರಡುವಂತ ಕಲೆಕ್ಟರ್ ಪ್ರಭಾಕರ್ ಭಟ್ನ ಕಣ್ಣು ಕಾಣ್ಲಿಲ್ವಾ ಸರ್ಕಾರಕ್ಕೆ? ನೋಡಿ, 2 ವಿಚಾರದಲ್ಲೂ ಕೂಡ ಯಾರೇ ಕೂಡ ಕಾನೂನಿನ ಸುವ್ಯವಸ್ಥೆನ ಕದಲ್ತಾರೆ ಅವರಿಗೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೋತೀವಿ. ಈಗ ನಮಗೆ ಕನ್ನಡ ಪರ ಸಂಘಟನೆದವ್ರು ಮಾಡಿರೋದ ಬಗ್ಗೆ ಆಕ್ಷೇಪ ಇದೆ. ಅವರ ಇಶ್ಯೂ ಏನ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಅದನ್ನೇ ನಮಗೆ ಹೇಳ್ಬಿಟ್ಟಿದ್ರೆ ಹೌದು ಹಿಂಗೆಲ್ಲ ಆಗ್ತಾ ಇದೆ, ಇಲ್ಲಿ ಸರಿಯಾಗಿ ಅಳವಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇ ಮಾಡಿಸ್ತಾ ಇದ್ವಿ. ಈಗ ಹೋಗಿ ದಾಂಧಲೆ ಮಾಡೋದು ಅದೆಲ್ಲಾನು ಯಾರಿಗೆ ಅಫೆಕ್ಟ್ ಆಗುತ್ತೆ ಹೇಳಿ? ಯಾರ ಜೀವನೋಪಾಯಕ್ಕೆ ಅಫೆಕ್ಟ್ ಆಗುತ್ತೆ? ನಮ್ಮ ಜೀವನೋಪಾಯಕ್ಕೆ, ಕನ್ನಡಿಗರ ಜೀವನೋಪಾಯಕ್ಕೆ ಆಗುತ್ತೆ. ಆದ್ರೆ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯಾದಂತ ಕಾಂಪ್ರಮೈಸ್ ಇಲ್ಲ. ಆ ಹೋರಾಟಕ್ಕೆ ಸರ್ಕಾರ ಯಾವಾಗ್ಲೂ ಬದ್ಧರಾಗಿರ್ತೀವಿ. ಈಗ 2017ರಲ್ಲೇ ಇದು ಇಂಪ್ಲಿಮೆಂಟ್ ಆಗ್ಬೇಕಾಗಿತ್ತು, ಕೂಡ ಆಗ್ಲಿಲ್ಲ. ಇಲ್ಲ, ಅದು ನಾವು ಮಾಡೋಣ. ಈಗ ಅದನ್ನಾನೇ ನಮಗೆ ಇಲ್ಲ ಆಯ್ತು ಸರ್, ಈಗ ಅದನ್ನಾನೇ ಬಂದು ಹೇಳ್ಬಿಟ್ಟಿದ್ರೆ ಮುಗ್ದೋಗ್ತಾ ಇತ್ತಾ? ಅವ್ರಿಗೇನ್ ಸರ್ಕಾರ ಅವ್ರದೇ ಸರ್ಕಾರ ಅಲ್ವಾ? ನಾವು ಬಂದು ಹಿಂಗೆ ನಾವು 2017ನಲ್ಲಿ ಹಿಂಗೆ ಆಗಿತ್ತು, ಆದ್ರೆ ಅದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ನಾವೇ ಕ್ರಮ ತಗೋತಾ ಇದ್ವಿ. ಆದ್ರೆ ಹೋಗಿ ಬೋರ್ಡನ್ನ ಹೊಡೆಯೋದು, ಹೋಟೆಲ್ಗಳನ್ನ ಬಂದ್ ಮಾಡೋದು, ಅಲ್ಲಿ ಕೆಲಸ ಮಾಡ್ತಾವ್ರಿ ಯಾರು? ಕನ್ನಡಿಗರೇ ಅಲ್ವಾ? ಆಮೇಲೆ ಇದರಿಂದ ಆರ್ಥಿಕವಾಗಿ ಬಂಡವಾಳಕ್ಕಾಗಿ ಪರಿಣಾಮ ಕೆಟ್ಟದಾಗಿ ಬೀರಿದ್ರೆ ಯಾರ ಮೇಲೆ ಯಾರಿಗೆ ಅಫೆಕ್ಟ್ ಆಗುತ್ತೆ? ನಮಗೆ ಅಫೆಕ್ಟ್ ಆಗುತ್ತೆ. ನಾನು ಹೇಳ್ದಂಗೆ ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯಾದಂಥ ಹಿಂಜರಿಕೆ ಇಲ್ಲ. ವಿ ಆರ್ ವೆರಿ ಕ್ಲಿಯರ್. ವಿ ವಿಲ್ ಡೂ ವಾಟ್ ಈಸ್ ನೆಸೆಸರಿ. ಈಗ ಅವರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ ಇರ್ಬೋದು, ನಮ್ಮ ಭಾಷೆ ಬೆಳೆಸೋದ್ರಲ್ಲಿ ಇರ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂಥ ಹಿಂದೆ ಇಟ್ಟು ನಮ್ಮ ಸರ್ಕಾರ ಹಾಕೋದಿಲ್ಲ. ಅದಕ್ಕೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರ್ಯಾಲಿ ಮಾಡ್ತಾ ಇದ್ದಾರೆ. ಅದರ ಮೈತ್ರಿಕೂಟದ ಸದಸ್ಯರು ಒಂದಷ್ಟು ಜನ ಧಾರ್ಮಿಕ ಭಾವನೆಗಳನ್ನ ಬಳಸ್ತಾ ಇದ್ದಾರೆ. ನೋಡಿ, ಪ್ರಧಾನಮಂತ್ರಿ ಅವರು ಇಸ್ ನಾಟ್ ಅನ್ ಅಡ್ಮಿನಿಸ್ಟ್ರೇಟರ್. ಅವರು ಒಬ್ರು ಶೋಮ್ಯಾನ್. ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ, ಒಳ್ಳೆ ಇದು ಮಾಡ್ತಾರೆ. ರಾಮ ಮಂದಿರ ಕಟ್ಟಿದ್ದೀರಾ, ಬಹಳ ಸಂತೋಷ. ರಾಮ ರಾಜ್ಯ ಯಾವಾಗ ಕೊಡ್ತೀರಾ ಅದನ್ನು ಹೇಳಿ ಜನರಿಗೆ. ನಿರುದ್ಯೋಗ ಸಮಸ್ಯೆ ಯಾವಾಗ ಬಗೆಹರಿಸ್ತೀರಾ? ಆರ್ಥಿಕ ಅಸಮಾನತೆ ಯಾವಾಗ ಬಗೆಹರಿಸ್ತೀರಾ? ನಿಮ್ಮ ಬೆಲೆ ಏರಿಕೆ ಬಗ್ಗೆ ಏನ್ ಅವ್ರದ ಇದು ಇದೆ, ಪಾರ್ಲಿಮೆಂಟ್ ಬ್ರೀಚ್ ಆಗಿದೆ, ಅದ್ರ ಬಗ್ಗೆನೂ ಮಾತಾಡ್ಲಿ. ರಾಮರಾಜ್ಯ ಯಾವಾಗ ಬರುತ್ತೆ? ರಾಮ ಮಂದಿರ ಕಟ್ಟಿದ್ರ ಬಹಳ ಸಂತೋಷ. ಆದರೆ ರಾಮರಾಜ್ಯವನ್ನ ಬಗ್ಗೆ ಮಾತಾಡೋದು ಯಾವಾಗ? ಪ್ರಧಾನಮಂತ್ರಿ 10 ವರ್ಷ ಆಗ್ತಾ ಬಂತು. ಅದ್ರ ಬಗ್ಗೆ ಒಂದನ್ನ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಹೇಳಿ. ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಆರ್ಥಿಕ ವ್ಯವಸ್ಥೆ ಬಗ್ಗೆ, ನಮ್ಮ ದೇಶದ ಫಾರಿನ್ ಪಾಲಿಸಿ ಬಗ್ಗೆ, ನಮ್ಮ ರಾಷ್ಟ್ರದ ಸೆಕ್ಯೂರಿಟಿ ಬಗ್ಗೆ ಯಾವತ್ತನ ಮಾತಾಡಿದಾರ? 10 ವರ್ಷದಲ್ಲಿ ಬಹುಶಃ ಮೊದಲನೇ ಪ್ರಧಾನಮಂತ್ರಿ ಇರ್ಬೋದು, ಇವರು ಏನ್ ಮಾಡಿದಾರಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿಲ್ಲ. ಸೊ ಅದ್ರ ಬಗ್ಗೆನೂ ಮಾತಾಡ್ಲಿ, ರೋಡ್ ಶೋನೂ ಮಾಡ್ಲಿ. ಯಾರು ಬೇಡ ಅಂದಿದ್ದಾರೆ? ಅವರೇ ತಾನೇ ಪ್ರಧಾನಮಂತ್ರಿ. ಎಲ್ಲಾನು ಕಾನೂನು ಚೌಕಟ್ಟಲ್ಲೇ ಮಾಡ್ತಾ ಇದಾರೆ, ಮಾಡ್ಲಿ, ತೊಂದರೆ ಇಲ್ಲ. ಆದ್ರೆ ರಾಮರಾಜ್ಯದ ಬಗ್ಗೆನೂ ಮಾತಾಡ್ಲಿ ಅಂತ ಅಷ್ಟೇ. ಸರ್, ಈಗ ಸಚಿವ ಮಧು ಬಂಗಾರಪ್ಪ ಅವರ ಚೆಕ್ ಬೌನ್ಸ್ ಕೇಸನ್ನು ಇಟ್ಕೊಂಡು ಬಿಜೆಪಿ ಅವರಿಗೆ ಅವರು ರಾಜೀನಾಮೆ ಕೊಡಬೇಕು. ಶಿಕ್ಷಣ ಸಚಿವರಾಗಿದ್ದಂಥವ್ರು ನೋಡಿ, ನನಗದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ಬಟ್ ಏನೇ ಇರಲಿ, ಅದು ವಿತ್ ಇನ್ ದಿ ಕೋರ್ಟ್ ಅಲ್ಲಿ ಇದೆ ಅಂತ ನನ್ನ ಇದೆ. ಅದೇನಿದೆ ಕಾನೂನಾತ್ಮಕವಾಗಿ ದಂಡ ವಿಧಿಸಿದೆ, ಅದಕ್ಕೂ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಬಿಜೆಪಿ ಅವ್ರು ಯಾರ್ಯಾರು ರಾಜೀನಾಮೆ ಯಾವಾಗ ಯಾವಾಗ ತಗೊಂಡ್ರು ಗೊತ್ತಿದೆ ಅಲ್ಲ. ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೆ ರಾಜೀನಾಮೆ ತಗೊಂಡ್ರ, ಈಶ್ವರಪ್ಪ ಅವರಿಗೆ ರಾಜೀನಾಮೆ ತಗೊಂಡ್ರ, PSI ಹಗರಣ ಮಾಡಿದಾಗ ಅರ್ಗಜ್ಞಾನೇಂದ್ರ ರಾಜೀನಾಮೆ ತಗೊಂಡ್ರ. ಅದೇನೋ ವೈಯಕ್ತಿಕ ಕೇಸು. ಇಲ್ಲಿ ಸಾರ್ವಜನಿಕರ ದುಡ್ಡು ಲೂಟಿ ಆಯ್ತಲ್ಲ, ಲಕ್ಷಾಂತರ ಜನ ಯುವಕರ ಭವಿಷ್ಯ ಹಾಳು ಮಾಡಿದ್ರಲ್ಲ, ಅವಾಗ ಯಾಕಪ್ಪ ಅವಾಗೆಲ್ಲ ಹೋಗಿತ್ತು ಇವ್ರದೆಲ್ಲ ನೈತಿಕತೆ? ಆಯ್ತು, ಅಷ್ಟೇ ನೈತಿಕತೆ ಇದ್ರೆ ಅವರ ಅವ್ರ MLA ಅವರೇ ಹೇಳ್ತಾ ಇದಾರಲ್ಲ, 40,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಕರೋನಾನಲ್ಲಿ ತಮ್ಮ ಆಡಳಿತದಲ್ಲಿ ಆಗಿದೆ, ಯಡಿಯೂರಪ್ಪ ಅವರ ಕಾಲದಲ್ಲಿ ಆಗಿದೆ ಅಂತ. ಮತ್ತೆ ವಿಜೇಂದ್ರ ಅವರು ರಾಜೀನಾಮೆ ಕೊಡ್ಲಿ, ರಾಜೀನಾಮೆ ಕೊಟ್ಟು ಅದು ಸುಳ್ಳು ಅಂತ ಹೇಳಿ. ಇನ್ನ ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆನೇ ಇಲ್ಲ ಅಂದ್ರೆ ಅವ್ರ ಮೌನ ಅಂದ್ರೆ ಎಸ್ ಅಂತನಾ? ಕಾಂಗ್ರೆಸ್ ಜೊತೆಗೆ ಯತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಯಾರು? ಮತ್ತೆ ಉಚ್ಚಾಟನೆ ಮಾಡ್ರಿ ಅವರಿಗೆ, ಯತ್ನಾಳ್ ಅವ್ರಿಗೆ ತೆಗಿರಿ. ಅಷ್ಟು ತಾಕತ್ತಿಲ್ವಾ ನಿಮಗೆ? ಒಂದು ಡಿಸಿಪ್ಲಿನರಿ ಏನು ಆಕ್ಷನ್ ನೋಟ್ ಕೊಡ್ಲಿಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಬಿಜೆಪಿ ಜೊತೆ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂತ ನಿಮಗೆ ಅನಿಸ್ತಾ ಇದ್ರೆ ಆಕ್ಷನ್ ತಗೊಳ್ಳಿ ಸ್ವಾಮಿ. ಕಾಂಗ್ರೆಸ್ ಆಕ್ಷನ್ ತಗೊಳಕ್ಕಾಗತ್ತಾ? ಮತ್ತೆ 40,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತಲ್ಲ, ಯಾಕೆ ವಿಜೇಂದ್ರ ಅವರು ರಾಜೀನಾಮೆ ಕೊಡ್ತಾ ಇಲ್ಲ? ಮಧು ಬಂಗಾರಪ್ಪ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಇದು ಅದು ಕೋರ್ಟ್ನಲ್ಲಿ ಆದಂತ ಶಿಕ್ಷೆ. ಇದು ಅವ್ರ MLA ಅವರೇ ಹೇಳ್ತಾ ಇದಾರಲ್ಲ. ಆಮೇಲೆ ಇದ್ರ ಬಗ್ಗೆ ಇಷ್ಟು ಮೌನ ಯಾಕೆ? ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಇಷ್ಟು ಮೌನ ಯಾಕೆ? ಅವ್ರ ಪಾಸ್ ಕೊಟ್ಟಿದ್ದ ಬಗ್ಗೆ ಮೌನ. ಅವ್ರ ಯಾರು ವಿಕ್ರಮ್ ಸಿಂಹ ಅಂತ ಅವ್ರೇನು ತಮ್ಮ ಅವ್ರ ಬ್ರದರ್ ಕಾರ್ಡ್ ಕಳ್ತನ ಮಾಡಿದಾರಲ್ಲ, ಅದ್ರ ಬಗ್ಗೆ ಮೌನ. ಅದಕ್ಕೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಇವರೆಲ್ಲರೂ? PSI ಆದಾಗ ಸರ್ ನಿಮ್ದು ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು. ಈಗ ನಿಮ್ದೇ ಸರ್ಕಾರ ಇದೆ. ಯತ್ನಾಳ್ ಅವರ ಈ ಗಂಭೀರ ಆರೋಪ ನೀವ್ ಯಾಕೆ ಅದನ್ನೊಂದು ಇನ್ಸ್ಟಿಟ್ಯೂಟ್ ಮೇಲೆ ತಗೊಂಡು ಹೋಗ್ಬಾರ್ದಾಗಿದೆ? ನೋಡಿ, ನನ್ ಗೊತ್ತಿರೋ ಅಷ್ಟು ಈಗಾಗಲೇ ಜಸ್ಟಿಸ್ ವೀರಪ್ಪ ಅವ್ರ ಕಮಿಷನ್ ಅವರು ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬರೇ ಯತ್ನಾಳ್ ಅವರಿಗಲ್ಲ, ಬಹಳಷ್ಟು ಜನ ಯಾರು ಪಬ್ಲಿಕ್ ಅಲ್ಲಿ ಬಂದು ನನಗೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಇದೆ, ನನಗೆ ಗೊತ್ತಿದೆ, ಇದಕ್ಕೆ ಸಾಕ್ಷಿ ಇದೆ ಅಂತ ಏನು ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರಿಗೆ ಕರೆಸಿದ್ದಾರೆ. ಯಾರು ಹೋಗಿಲ್ಲ. ನನಗೆ ನೋಟಿಸ್ ಕೊಟ್ಟಿದ್ದು ಸತ್ಯ ಹೇಳಿದ್ಕೆ. ಇಲ್ಲಿ ನೋಟಿಸ್ ಕೊಡ್ತಾ ಇರೋದು ವಿಚಾರಣೆ. ನಿಮ್ಮ ಹತ್ರ ಏನಾದ್ರೂ ಮಾಹಿತಿ ಇದ್ರೆ ತಂದು ಕೊಡಿ ಕಮಿಷನಿಗೆ, ಸತ್ಯ ಹೊರಗೆ ಬರಲಿ ಅಂತ. ಮೊನ್ನೆ ಮಾಧ್ಯಮದಲ್ಲಿ ಬಂದಿತ್ತಲ್ಲ, 3 ಜನಕ್ಕೆ, ಅವರಿಗೆ ದಡೆ ಸುಗೂರ್ ಅವರಿಗೆ ಎಲ್ಲರಿಗೂ ಹೋಗಿದೆ ಅಂತ ಮಾಹಿತಿ ಇದೆ. ಕೋವಿಡ್ ಇನ್ನ ನೋಡೋಣ, ಅದು ಕಮಿಷನ್ ಕೂಡ್ಸಿದೀವಲ್ಲ, ಅವ್ರೇನ್ ತೀರ್ಮಾನ ತಗೋತಾರ ನೋಡೋಣ. ಇವ್ರೆ ನನ್ನ ಮೇಲೆ CID ಕರೆಸಿದ್ದು ಇರ್ಬೋದು, ಅದು ದ್ವೇಷ ಇತ್ತು. ಮೀಡಿಯಾದಲ್ಲಿರುವಂತ ಮಾಹಿತಿಯನ್ನೇ ನಾನು ಪುನರುಚ್ಚರಿಸಿದ್ಗೆ ಮಾಹಿತಿ ಎಲ್ಲಿಂದ ಬಂದಿದೆ ಅಂತ ಅವರ ಇಂಟೆಲಿಜೆನ್ಸ್ ವಿಂಗ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು. ಇಲ್ಲಿ ಕಮಿಷನ್ ಇವ್ರು ಏನೇನ್ ಹೇಳಿಕೆ ಕೊಟ್ಟಿದ್ದಾರೆ ಬಹಿರಂಗವಾಗಿ, ವಿಚ್ ಈಸ್ ಆನ್ ರೆಕಾರ್ಡ್, ಅದ್ರ ಬಗ್ಗೆ ಕೇಳಕ್ಕೇನಂತೆ? ಅದ್ರ ಬಗ್ಗೆ ಮಾಹಿತಿ ಇದ್ರೆ ತಂದ್ಕೊಡಿ ಅಂತ. ಈಗ ಮೈತ್ರಿಕೂಟದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮೊನ್ನೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ನೋಡಿ, ಮೈತ್ರಿಕೂಟದಲ್ಲಿ ಯಾರ ಹೆಸರು ಕೂಡ ಅಫಿಷಿಯಲಿ ಪ್ರಕಟಣೆ ಆಗಿಲ್ಲ. ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಅವತ್ತು ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಆಗ್ಲೇ ಸನ್ಮಾನ್ಯ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಮೊದಲು ಚುನಾವಣೆ ಗೆಲ್ಲೋದು ನಮ್ಮ ಮುಂದೆ ಇರುವಂತ ಸವಾಲಿದೆ, ಅದನ್ನ ಬಿಟ್ಟು ಬೇರೆ ಯಾವುದು ಚರ್ಚೆ ಅಪ್ರಸ್ತುತ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ಮೇಲೆ ಇದ್ರ ಬಗ್ಗೆ ಅನಗತ್ಯವಾದಂತ ಚರ್ಚೆ ಬೇಡ ಹೇಳಿ. ಅದಕ್ಕೇನಂತೆ ನಾವು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕಂತ ಬಯಸ್ತೀವಿ, ನಿಮಗೂ ಮನಸ್ಸಿನಲ್ಲಿ ಅದೇ ಇದೆ, ಯಾಕೆ ಅದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡೋದು? ಕೊನೆಯದಾಗಿ, ಈ ಲೋಕಸಭೆಯಲ್ಲಿ ಸಚಿವರ ಸ್ಪರ್ಧೆ ಅನಿವಾರ್ಯ ಆಗಿದೆಯಾ ಸರ್ ರಾಜ್ಯದಲ್ಲಿ? ನೋಡಿ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿಲ್ಲ. ಆದ್ರೆ ಕೊನೆಯದಾಗಿ ಯಾರೇ ಸಚಿವರು ಇರ್ಬೋದು ಕೂಡ ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನ್ ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ಬೇಕಾಗುತ್ತೆ. ಅದಕ್ಕೆ ಭದ್ರಾಗಿದ್ದೇವೆ. ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ರು ಮೂರು ಸಚಿವರು. ಈ ಬಾರಿನೂ ಇಲ್ಲ, ಇಡೀ ಕ್ಯಾಬಿನೆಟ್ MP ಎಲೆಕ್ಷನ್ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಎಲ್ಲರೂ ನಿಂತ್ಕೊಳ್ಳೇಬೇಕು. ಆಸ್ ಸಿಂಪಲ್ ಆಸ್ ದಟ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.